ನೋಡ್ರಾ ನಮ್ಗೆ ಹೆಂಗ್ ಗೊತ್ತಾಯ್ತು ಹೇಳ್ರಿ ನೋಡೋಣ. ನಿಮ್ಮನ್ನ ನೋಡಿ ನೀವು ಉತ್ತರ ಕನ್ನಡದವ್ರು, ನೀವು ಮಾತಾಡ್ಸಲ್ಲ ನನ್ನ ಹತ್ರ, ಹೆಂಗ್ ಗೊತ್ತಾಯ್ತು ಹೇಳಿ. ಜೋಳ ನೋಡಿ ಗೊತ್ತಾಗಿರುತ್ತೆ. ಇಲ್ಲಪ್ಪ, ಇಲ್ಲ ನಾನು ನೋಡಿಲ್ಲ ಜೋಳ, ಪ್ರಾಮಿಸ್ ನೋಡಿಲ್ಲ. ಅಚ್ಚೆಯಿಂದ ಗೊತ್ತಾಯ್ತು. ಉತ್ತರ ಕನ್ನಡದ ಕಡೆ ಜಾಸ್ತಿ ಅದು. ಓಕೆ, ಏನು ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರೇನು? ನಾನು BE ಮಾಡ್ಕೊಂಡಿದ್ದೀನಿ. ಹೌದಾ? ಅನಿಟಾ ಮೀನಾಕ್ಷಿಲಿ ವರ್ಕ್ ಮಾಡ್ತಿದ್ದೀನಿ. ಓಕೆ, ನೀವು ಉತ್ತರ ಕನ್ನಡ ಯಾವ ಊರು ನಿಮ್ಮದು? ನಮ್ಮದು ರಾಯಚೂರು. ಇಲ್ಲಿ ಬಂದು ಸೆಟ್ಲಾಗಿ ಎಷ್ಟು ವರ್ಷ ಆಯಿತು? ಇಲ್ಲಿ ಸುಮಾರು ಒಂದು 10 ವರ್ಷ ಆಯಿತು. ಹೌದಾ? ಅದಕ್ಕೆ ಮತ್ತೆ ಕನ್ನಡ ಇಲ್ಲಿ ಕನ್ನಡ ಬರ್ತಾ ಇದೆ. ಓಕೆ, ನಾವು ಉತ್ತರ ಕನ್ನಡದವ್ರೆ. ನಿಮ್ಗೊಂದು ಪ್ರಶ್ನೆ. ನಾಯಿ ಬಾಲ ಡೊಂಕು ಅಂತಾರಲ್ವಾ, ಆ ಗಾದೆ ಮಾತು ಏನಕ್ಕೆ ಬಂತು? ಅಂದರೆ ಸರ್, ಇವಾಗ ಏನೇ ತೊಗೊಂಡ್ರು ಲೈಕ್ ನಾಯಿ ಬಾಲ ಡೊಂಕು ಅಂದರೆ ಅದು ಎಷ್ಟೇ ನಾವು ಸರಿ ಮಾಡಕ್ಕೆ ಹೋದ್ರೂ ಸರಿ ಆಗಲ್ಲ ಅಂತ. ಸೊ ಏನು ಮನುಷ್ಯಗೆ ಹೋಲಿಸಿದ್ರೆ ಅವನು ಏನೇ ಒಂದು ತಪ್ಪು ಮಾಡಿದ್ರು ಅದನ್ನ ಸರಿ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಇದು ಮಾಡ್ತಾನೆ, ಟೈಮ್ ತಗೋತಾನೆ. ಏನು ಹೇಳಿದ್ರು ಕೇಳಲ್ಲ, ಮತ್ತೆ ಅದೇ ಕೆಲಸ ಮಾಡ್ತಿರ್ತಾನೆ, ಅದನ್ನೇ ಮಾಡ್ತಾನೆ. ನಾಯಿ ಬಾಲ ಡೊಂಕೆ ಅಂತ. ಅದಕ್ಕೆ ಅದು ಸೀದಾ ಮಾಡೋಕ್ಕಾಗಲ್ಲ ಅಂತೀರಾ? ಸೀದಾ ಪ್ರಯತ್ನ ಪಟ್ಟರೆ ಆಗ್ಬೋದು, ಬಟ್ ಡಿಫಿಕಲ್ಟ್. ಅಲ್ಲ, ನಾಯಿ ಬಾಲ ಡಿಫಿಕಲ್ಟ್, ಬಟ್ ನಾವು ಸರಿ ಹೋಗ್ಬೋದಲ್ವಾ? ನಾವು ಸರಿ ಹೋಗ್ಬೋದು, ಮನುಷ್ಯರು ಸರಿ ಹೋಗ್ಬೋದು. ಡೆಫಿನೆಟ್ಲಿ ಸರಿ ಹೋಗ್ಬೋದು. ನಿಮ್ಗೆ ಯಾರಾದ್ರೂ ಅಂದಿದ್ರಾ ನಾಯಿ ಬಾಲ ಡೊಂಕು ಅಂತ? ಇಲ್ಲಪ್ಪ, ಯಾರು ಹೇಳೇ ಇಲ್ವಾ ನಿಮ್ಗೆ? ನಿಮ್ಮ ಅಮ್ಮ ಅವರಾ? ನಮ್ಮಮ್ಮ ಹೇಳೇ ಇಲ್ವಾ ಯಾವತ್ತು? ಇಲ್ಲ. ನೀವು ಹೇಳಿಲ್ರಿ ಅಮ್ಮಾರ ಯಾವತ್ತು ಇವ್ರಿಗೆ ನಾಯಿ ಬಾಲ ಡೊಂಕ? ಹೇಳಿಲ್ರಿ. ನೀವು ಹೇಳೇ ಇಲ್ವಾ? ಇಲ್ಲ ಸರ್. ಯಾರು ಹೇಳಿಲ್ವಾ? ಓ, ಹಂಗಾರೆ ಅಂದ್ರೆ ನೀವು ಏನು ತಪ್ಪು ಮಾಡ್ತಾನೆ ಇರ್ಲಿಲ್ಲ ಹಂಗಾರೆ? ತಪ್ಪು ಮಾಡಿದೀನಿ, ಬಟ್ ಆ ಥರ ಏನು ಹೇಳಿಲ್ಲ. ನಾಯಿ ಬಾಲ ಡೊಂಕ ಏನು ಮಾಡಿದ್ರು ಕೇಳಲ್ಲ, ಏನು ಅಂದೇ ಇಲ್ವಾ? ಅಂದಿಲ್ಲ ಆ ಥರ. ಅಂದಿಲ್ವಾ? ಬಟ್ ಕೇಳಿದ್ರ ಈ ಮಾತು? ತುಂಬಾ ಸರಿ ಹೇಳಿದ್ದೀರಾ? ನಾನು ಹೇಳಿರ್ತೀನಿ. ಹೌದಾ? ಓ, ಹಂಗೆ. ಯಾರು ಹೇಳಿದ್ರಿ? ನಮ್ಮ ತಮ್ಮಗೆ. ಹೌದಾ? ನೋಡ್ರಾ, ಬಂತಿ ಹೋಗಿಲ್ಲ ನಿಜಾಂಶ ಅಲ್ವಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ, ಮಹಾದೇವ ಅವನವರು. ಏನು ಮಾಡ್ತೀರಿ ಸರ್ ನೀವು? BMTC ಡ್ರೈವರ್. ನೀವು ಅವರು? ಗದಗ ಹತ್ರ ಸವಳಿ. ಉತ್ತರ ಕನ್ನಡದವ್ರು ಆಲ್ಮೋಸ್ಟ್ ಅಲ್ವಾ? ಖುಷಿ ಆಯ್ತು ಸರ್. ಓಕೆ ಸರ್, ನಾಯಿ ಬಾಲ ಡೊಂಕು ಅಂತಾರಲ್ರಿ, ಏನಕ್ಕೆ ಅಂತಾರೆ? ಗಾದೆ ಮಾತು ಬಂದಿದ್ದು ಏನಕ್ಕೆ? ಯಾಕಂದ್ರೆ ಹೇಳ್ದನ್ನ ಕೇಳೋದಿಲ್ಲ, ಅವರು ಆಟನ ಬಿಡೋದಿಲ್ಲ. ಅದಕ್ಕೆ ಆಡಿದ್ದೇ ಆಟ ಆಡ್ತಿರ್ತಾರೆ. ಏನೋ ಒಟ್ಟಿನಲ್ಲಿ ಅವ್ರದ್ದು ಅಷ್ಟೇ. ನಿಮ್ಗೆ ಯಾರಾದ್ರೂ ಅಂದಿದ್ರಾ ಚಿಕ್ಕ ವಯಸ್ಸಲ್ಲಿ ನಾಯಿ ಬಾಲ ಡೊಂಕು ಅಂತ? ನಮಗೇನು ಅಂದಿರ್ತಾರೆ, ಅದ್ರ ನಾವು ತಲೆ ಕೆಡ್ಸ್ಕೊಂಡಿರಲಿಲ್ಲ. ತಲೆ ಕೆಡ್ಸ್ಕೊಂಡಿಲ್ಲ, ಬಟ್ ಅದೇ ಕೆಲಸ ಮಾಡ್ತಿದ್ರಿ, ಅದೇ ನಾಯಿ ಬಾಲ ಡೊಂಕು. ಏನೋ ಕೆಲವೊಂದು ಸಲ ನಾವು ಈಗೋಯಿಸಮ್ ಇರ್ತಲ್ಲ, ಅದಕ್ಕೆ ಆ ಥರ ಮಾತಾಡ್ತಿರ್ತೀವಿ. ಅದೆಲ್ಲ ಸರ್ವೇ ಸಾಮಾನ್ಯ ಎಲ್ಲರೂ ಮಾತಾಡ್ತಾರೆ. ಆ ಪದ ಬಂದೇ ಬರುತ್ತೆ. ಬಂದಿದೆ ಹಂಗಾರೆ ಸಾಕಷ್ಟು ಸರಿ ಬಂದಿದೆ. ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಸರಿ, ಓಕೆ, ಒಂದು ಬಿಸ್ಕೆಟ್ ತಿನ್ನಿ. ಇಲ್ಲ ಬೇಡ ತಿನ್ರಿ ಸರ್. ಏನು ಮಾಡ್ತಾ ಇದ್ದೀರಾ ನೀವು? ಹೌಸ್ ವೈಫಾ? ಮನೆಗೆ ಮದುವೆ ಆದ್ರ? ಇಲ್ಲ, ದೇವಸ್ಥಾನದಲ್ಲಿ. ಅಲ್ಲ, ಮನೆಗೆ ಮದುವೆ ಆದ್ರೆ ಯಜಮಾನ್ರಿಗೆ ಮದುವೆ ಆದ್ರ? ಯಜಮಾನಲ್ಲ. ಹೌದು, ಹೌಸ್ ವೈಫು ಅಂದ್ರಿ. ಸುಮ್ಮನೆ ತಮಾಷೆಗೆ. ಓಕೆ ಅಕ್ಕ, ನಾಯಿ ಬಾಲ ಡೊಂಕು ಅಂತಾರೆ ಗೊತ್ತಾ? ಆ ಗಾದೆ ಏನಕ್ಕೆ ಬಂದಿದೆ? ಆ ಮಾತು ಏನಕ್ಕೆ ಬಂತು? ನಾಯಿ ಬಾಲನ ಕೆಲವು ಸ್ವಭಾವ ಆ ಥರ ಇರುತ್ತಲ್ವಾ, ಎಷ್ಟು ನಾವು ಸರಿ ಮಾಡೋಕ್ಕೋದ್ರೂ ಅದು ಸರಿ ಹೋಗಲ್ವಲ್ಲ, ಅದಕ್ಕೆ ಆ ಥರ ನಾಯಿ ಬಾಲ ಡೊಂಕು ಅಂತಾರ. ನಿಮ್ಗೆ ಅಂದಿದ್ದಾರೆ ಯಾರಾದ್ರು ಚಿಕ್ಕ ವಯಸ್ಸಲ್ಲಿ? ಅಂದಿರುವ ಸರ್, ಮೇ ಬಿ ನನಗೆ ಅಷ್ಟೊಂದು ಜ್ಞಾಪಕ ಇಲ್ಲ. ಸೊ ಅದಕ್ಕೆ ನಾಯಿ ಬಾಲ ಡೊಂಕು. ಅದು ಸೀದಾಗಲ್ಲ ಅಂತೀರಾ? ಕೆಲವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ಬೋದು, ಕೆಲವ್ರಿಗೆ ಏನು ಮಾಡೋಕ್ಕಾಗಲ್ಲ, ಆಗಲ್ವಲ್ಲ, ಹಂಗೆ. ಸೊ ಅದಕ್ಕೆ ನಾಯಿ ಬಾಲ ಡೊಂಕು ಅಂತಾರ. ಥ್ಯಾಂಕ್ ಯು ಸರ್. ಏನು ಮಾಡ್ತಾ ಇದ್ದೀರಿ ನೀವು? ಎಳ್ಳೀರಾ? ಓಕೆ ಅಣ್ಣ, ನಿಮ್ಗೊಂದು ಪ್ರಶ್ನೆ. ನಾಯಿ ಬಾಲ ಡೊಂಕು ಅಂತಾರೆ ಗೊತ್ತಾ? ಒಂದು ಗಾದೆ ಮಾತಿದೆಯಲ್ಲ, ಅದು ಏನಕ್ಕೆ ಹೇಳ್ತಾರಣ್ಣ? ಮನುಷ್ಯ ಅವ್ನು ಹೆಂಗೆ ನಡ್ಕಂತ ನೋಡಿ ಹೇಳ್ತಾರೆ. ಹೌದಾ? ಅಂದರೆ ಅರ್ಥ ಏನು? ಅವ್ನು ಯಾವಾಗಿದ್ರೆ ಅವ್ನಿಗೆ ಯಾಕೆ ಡೊಂಕು ಅಂತಾರೆ? ಡೊಂಕು ಅಂತಾರ. ನಿಮ್ಗೆ ಯಾರನ್ನ ಅಂದಿದಾರ ಚಿಕ್ಕ ವಯಸ್ಸಲ್ಲಿ ನಾಯಿ ಬಾಲ ಡೊಂಕೆ ಓದ್ತಿದ್ರು? ಈ ವಯಸ್ಸಲ್ಲೂ ಅಂತಾರೆ ನಾವು ಸರಿ ಇಲ್ದಾಗ. ಹೌದಾ? ಏನು ಮಾಡಿದ್ರಿ ನೀವು ಅಂತ ಕೆಲಸ? ಅಂತ ಕೆಲಸ ಏನೂ ಅಲ್ಲ. ಇವಾಗ ಆ್ಯಕ್ಚುಲಿ ನಾವು ಕೊಟ್ಟೆ ಎಳ್ನೀರು ಚೆನ್ನಾಗಿಲ್ಲ ಅಂದ್ರೂ ಅಂದ್ಬಿಟ್ಟು ಹೋಗ್ತಾರೆ. ಓ, ಹಂಗೆ. ಎಲ್ಲರಂಗೆ ಇವನು ನಾಯಿ ಬಾಲ ಡೊಂಕಿ ಅಂತ. ಡೊಂಕೆ ಅಂತ ಏನು ಮಾಡೋಕ್ಕಾಗಲ್ಲ ಅದನ್ನ. ಹೌದಾ? ಸೊ ಅಂದಿದ್ದಾರೆ ನಿಮಗೂ? ಗಾದೆ ಮಾತು ಹಂಗೆ ಉಳ್ಕೊಂಡು ಮಾಮೂಲಿ ಅದು ಉಳ್ಕೊಂಡೆ ಸ್ಟ್ರೈಟ್ ಆಗಲ್ಲ ಅಂತೀರ? ಆಗಲ್ಲ, ನೆಟ್ಟಗಾಗಲ್ಲ. ಆಗಲ್ಲ ಅಂತೀರಾ? ಅಂದ್ರೆ ನಾವು ಹಂಗೆ ನಮ್ಮ ಮನುಷ್ಯರು. ಹೌದು, ನಾವು ಯಾವತ್ತು ಸರಿ ಹೋಗಲ್ಲ ಅಂತೀರಾ? ಎಲ್ಲ ಸಲ್ಲಿಸಿರೋವರೆಗೂ ಮನುಷ್ಯರು ಕರೆಕ್ಟಾಗಿ ಇರ್ತಾರೆ. ಏನಕ್ಕೂ ಇಲ್ದಿರೋ ಕಷ್ಟ ಬಂದಾಗ ಅವನು ಡೊಂಕ ಆಗೇ ಆಗ್ತಾನೆ, ಏನು ಮಾಡೋಕ್ಕಾಗಲ್ಲ. ನಾಯಿ ಬಾಲ ಡೊಂಕು ಅಂತೀರಾ? ಸರಿ, ಥ್ಯಾಂಕ್ ಯು.